ಇದೆ, ಸೀನಿಯರ್ಸ್ ಇದ್ದಾರೆ, ಎಲಿಜಿಬಿಲಿಟಿ ನೋಡಿ. ನಿನ್ನೆನೂ ಕೂಡ ಇದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ನಮ್ಮ ಪಕ್ಷದಲ್ಲಿ ನಾಯಕತ್ವ ಅಥವಾ ಸಾಮರ್ಥ್ಯದ ಕೊರತೆ ಇಲ್ಲ. ಸಾಕಷ್ಟು ಜನ ಪಕ್ಷಕ್ಕೋಸ್ಕರ ಸರ್ಕಾರಕ್ಕೋಸ್ಕರ ದುಡಿದಿದ್ದಾರೆ. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡೋದು ಭಾಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಬರೀ ನಾವು 15% ಅಷ್ಟೇ ಮಾಡಲಿಕ್ಕಾಗೋದು ನಮ್ಮ ಅಸೆಂಬ್ಲಿ ಸ್ಟ್ರೆಂತ್ ಮೇಲೆ. ಸೊ 33 ಜನಕ್ಕಿಂತ ನಾವು ದಾಟ್ಲಿಕ್ಕೆ ಆಗೋದಿಲ್ಲ. ನಾವು 135 140 ಜನ ಶಾಸಕರಿದ್ದಾಗ ಬರೀ 33 ಜನ ಆಯ್ಕೆ ಮಾಡೋದು ಭಾಳ ಕಷ್ಟ. ಪ್ರಾದೇಶಿಕವಾಗಿ ನಾವು ಅವರಿಗೆ ಪ್ರಾತಿನಿಧ್ಯತೆ ಕೊಡಬೇಕು, ಸಾಮಾಜಿಕ ನ್ಯಾಯ ನೋಡಬೇಕು, ಅನುಭವ ನೋಡಬೇಕು, ಯುವ ನಾಯಕತ್ವ ಬೆಳೆಸಬೇಕು. ಸಹಜವಾಗಿ ಇದು ಕಷ್ಟದ ಆಗುತ್ತೆ. ಆದರೆ ಇವೆಲ್ಲನೂ ಕೂಡ ಪರಿಗಣಿಸಿ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಪಕ್ಷದ ವರಿಷ್ಠರಿಂದ ಆಗಿದೆ. ಅಸಮಾಧಾನ ಇರೋದು ಸಹಜ. ಅದನ್ನು ವರಿಷ್ಠರು ಎಲ್ಲರಿಗೂ ವೈಯಕ್ತಿಕವಾಗಿ ಕೂಡ ಮಾತನಾಡ್ತಾ ಇದ್ದಾರೆ. ಆದರೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿನ್ನೆ ಕೆಲವು ನಮ್ಮ ಸ್ನೇಹಿತರು ಮಾತನಾಡಿದ್ದು ಕೇಳಿದೆ. ನಮ್ಮಿಂದ ಪಕ್ಷ ಇದೆ ಹೊರತು ಪಕ್ಷದಿಂದ ನಾವಿಲ್ಲ ಅಂತ ಹೇಳಿದ್ರು. ಇವಾಗ ಹೌದು, ನಾವು 4 ಸರಿ ಗೆದ್ದಿರ್ಬೋದು, 5 ಸರಿ ಗೆದ್ದಿರ್ಬೋದು, 6 ಸರಿ ಗೆದ್ದಿರ್ಬೋದು. ಆದರೆ ನಾನು ಏನೂ ಇರಲಾರ್ದಾಗ ನನಗೆ ಗುರುತಿಸಿ B.Pharm ಕೊಟ್ಟು ನಮ್ಮ ತತ್ವ ಸಿದ್ಧಾಂತವನ್ನು ನಂಬಿ ಜನರು ನಮಗೆ ಆಯ್ಕೆ ಮಾಡಿದ್ರಲ್ಲ ಆವಾಗ. ಸೊ ಹೀಗೆ ಪಕ್ಷದ ವಿರುದ್ಧವಾಗಿ ಪಕ್ಷದ ನಾಯಕರ ವಿರುದ್ಧವಾಗಿ ಯಾರು ಪೋಷಣೆ ಮಾಡಿದ್ದಾರೆ ನಮ್ಮ ನಾಯಕತ್ವವನ್ನು, ಅದನ್ನು ಟೀಕೆ ಮಾಡೋದು ಸರಿಯಲ್ಲ. ನನ್ನಿಂದನೇ ಪಕ್ಷ ಇದೆ ಅಂತ ಹೇಳೋದು ಸರಿಯಲ್ಲ. ಹೌದು, ಇವಾಗ ನಾವೆಲ್ಲರೂ ದೊಡ್ಡ ನಾಯಕರಾಗಿರ್ಬೋದು, ಇವಾಗ ನನಗೇನೋ ಅವಕಾಶ ಸಿಕ್ಕಿರ್ಬೋದು. ಬಟ್ ದಟ್ ಡಸಂಟ್ ಮೇಕ್ ಮೀ ಬಿಗರ್ ದೆನ್ ದ ಪಾರ್ಟಿ. ನಾನು ಏನಿರಲಾರ್ದಾಗ ನಾನೇ ತಾನೇ ಕಾಂಗ್ರೆಸ್ ಕಚೇರಿ ಅಲ್ದಾಡ್ತಿದ್ದೆ. B.Pharmಗೆ ನಾನೇ ತಾನೇ ಹೋಗಿ ನಮ್ಮ ನಾಯಕರ ಬಾಗಿಲು ಕಾಯ್ತಾ ಇದ್ದೆ. ನಾನೇ ತಾನೇ ಹೋಗ್ಬಿಟ್ಟು ನಮಗೆ ಒಂದು ಅವಕಾಶ ಕೊಡಿ ಸ್ವಾಮಿ, ನಮ್ಮ ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಅಂತ ಕೇಳಿದ್ದು. ಈಗ ದೊಡ್ಡ ನಾಯಕರಾದ ಆದ ತಕ್ಷಣವೇ ನಾನು ಪಕ್ಷಕ್ಕೆ ವಿರುದ್ಧವಾಗಿ ಮಾತಾಡೋದು ಅಥವಾ ಪಕ್ಷಕ್ಕೆ ಟೀಕೆ ಮಾಡೋದು, ಪಕ್ಷದ ನಾಯಕರ ಆಯ್ಕೆಗಳನ್ನು ಟೀಕೆ ಮಾಡೋದು ಸರಿಯಲ್ಲ. ವಾಟ್ ಎವರ್. ಈಗ ನೋಡಿ, ಭಾಳ ಸ್ಪಷ್ಟವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಯಾರನ್ನ ಕೊಟ್ಟರೆ ನಾವು ಸ್ವೀಕಾರ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ. ಪಕ್ಷ ಕಟ್ಟೋದು ಎಲ್ಲರಿಗೂ ಗೊತ್ತಿದೆ. ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ಭಾಳ ಕಷ್ಟದ ಕೆಲಸ. ಜನ ನೋಡ್ತಾ ಇದ್ದಾರೆ, ನಮ್ಮನ್ನು ಆಲಿಸ್ತಾ ಇದ್ದಾರೆ. ಯಾರು ಸಂಪುಟದಲ್ಲಿದ್ದಾರೆ ನಮ್ಮಂಥವರು ನಮಗೂ ನೋಡ್ತಾ ಇದ್ದಾರೆ. ಯಾರು ಕಾರ್ಯಕರ್ತರಿದ್ದಾರೆ ಅವರು ಕೂಡ ಗಮನಿಸ್ತಾ ಇದ್ದಾರೆ. ಮತ್ತು ಯಾರು ಪಕ್ಷದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಕಾರ್ಯಕರ್ತರಿಗೆ ಗಮನಿಸ್ತಾ ಇದ್ದಾರೆ. ನಾನು ನಮ್ಮ ಕಾರ್ಯಕರ್ತರಿಂದ ಇರೋದು. ನನ್ನ ಕಾರ್ಯಕರ್ತರು, ಚಿತ್ತಾಪುರ ಮತದಾರರು ಅಥವಾ ಚಿತ್ತಾಪುರ ನಮ್ಮ ನಾಯಕರು ಕಾರ್ಯಕರ್ತರು ಇರಲಿಲ್ಲ ಅಂದರೆ ನಾನು ಇವತ್ತು ನಿಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯ ಆಗಲ್ಲ. ನೀವು ದಿನ ಬಂದು ನನ್ನ ಹತ್ರ ಏನು ಬೈಟ್ ಕೇಳ್ತಾ ಇರಲಿಲ್ಲ. ಯಾರಿಂದ ಬಂದಿದ್ದೀನಿ, ಹೇಗೆ ಬಂದಿದ್ದೀನಿ, ಯಾವ ಪಕ್ಷ ತತ್ವ ಸಿದ್ಧಾಂತದಿಂದ ಬಂದಿದ್ದೀನಿ ಅಂದ್ಬಿಟ್ಟು ನನ್ನಲ್ಲಿ ಅರಿವಿರಬೇಕು. ಒಂದು ಸರಿ ಆಗಿರ್ತೀನಿ, ಒಂದು ಸರಿ ಆಗದೆ ಇರ್ಬೋದು. ಈಗ ವೀರೇಂದ್ರ ಪಾಟೀಲ್ ಸಾಹೇಬ್ರು ಇದ್ದಾಗ ಖರ್ಗೆ ಸಾಹೇಬ್ರು, ಧರ್ಮಸಿಂಗ್ ಸಾಹೇಬ್ರು ಆಗಿರಲಿಲ್ಲ. ಈಗ ನೀವೇ ಎಷ್ಟು ಸರಿ ಪ್ರಸಾರ ಮಾಡಿದ್ದೀರಾ, ಸ್ಟೋರಿಗಳು ಮಾಡಿದ್ದೀರಾ, ಅರ್ಧ ಗಂಟೆ ಮಾಧ್ಯಮದಲ್ಲಿ ವಿಶೇಷ ಸ್ಟೋರಿಗಳು ಮಾಡಿದ್ದೀರಾ. ಏನು ಖರ್ಗೆ ಸಾಹೇಬ್ರು ಎಷ್ಟು ಸರಿ ಮುಖ್ಯಮಂತ್ರಿಗಳಾಗಬೇಕಾಗಿತ್ತು ಅಂತ. ಈ ಹಿಂದಿಂದ ಬಿಡಿ, ಈಗ ಸಿದ್ದರಾಮಯ್ಯ ಸಾಹೇಬರು ಮತ್ತು D.K. ಶಿವಕುಮಾರ್ ಸಾಹೇಬ್ರ ನಡುವೆ ಏನು ಮಾತುಕತೆ ಆದಾಗ ಆವಾಗ ಕೂಡ ತಾವು ಪ್ರಸಾರ ಮಾಡಿದ್ದೀರ. ಒಂದು ಸರಿಯಾನ ಖರ್ಗೆ ಸಾಹೇಬರು ಏನಾದರೂ ಅನ್ಯಾಯ ಆಗಿದೆ ಪಕ್ಷದಿಂದ ಅಂತ ಹೇಳಿದಾರಾ ಅಥವಾ ಪಕ್ಷದ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ? ನಾನು ಹೇಳ್ದಂಗೆ ನನಗಿವತ್ತು ಸ್ಥಾನಮಾನ ಸಿಕ್ಕಿರ್ಬೋದು, ಅದಕ್ಕೆ ನಾನು ಪಕ್ಷಕ್ಕೆ ಚಿರಋಣಿಯಾಗಿದ್ದೇನೆ, ಕಾರ್ಯಕರ್ತರಿಗೆ ಚಿರಋಣಿಯಾಗಿದ್ದೇನೆ. ಆದರೆ ಸರ್, ನಾಳೆ ನನಗೆ ಈ ಜವಾಬ್ದಾರಿಯನ್ನು ಬಿಟ್ಟು ಇಲ್ಲಪ್ಪ ನೀನು ಹೋಗಿ ಕಲಬುರಗಿನಲ್ಲಿ ದುಡಿಬೇಕು, ಯಾದಗಿರಿನಲ್ಲಿ ದುಡಿಬೇಕು, ಉತ್ತರ ಕನ್ನಡದಲ್ಲಿ ದುಡಿಬೇಕು ಅಂದರೆ ಕೂಡ ನಾನು ರೆಡಿ ಇರಬೇಕು. ಎಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್.
ಯಾರ್ಯಾರು ಭಾಳಷ್ಟು ಜನ ಡಿಸರ್ವಿಂಗ್ ಇದ್ದಾರೆ, ಭಾಳಷ್ಟು ಜನ ಹಿರಿಯರಿದ್ದಾರೆ. ಅವ್ರ ಅನುಭವ ನಮ್ಮ ಪಕ್ಷಕ್ಕೂ ಬೇಕು, ಸರ್ಕಾರಕ್ಕೂ ಬೇಕು. ದೆರ್ ಈಸ್ ನೋ ಡಿನೈಯಿಂಗ್ ದ್ಯಾಟ್. ಯಾರ ಕೆಲಸ ಚಿಕ್ಕದು ದೊಡ್ಡದು ಅಂತ ಅಲ್ಲ, ಯಾರ ವರ್ಚಸ್ಸು ಚಿಕ್ಕದು ದೊಡ್ಡದು ಅಂತನೂ ಇಲ್ಲ. ಆದರೆ ಪಕ್ಷದ ವರ್ಚಸ್ದಿಂದ ನಾವಿದ್ದೀವಿ ಅಂತ ನಾವು ಮರಿಬಾರ್ದು, ಅಷ್ಟೇ ನನ್ನ ಮನವಿ. ಅಂದ್ರೆ ಸರ್ ಬಿಜೆಪಿಯ ನಿನ್ನೆ ಹೇಳಿಕೆಗಳನ್ನು ಬಿಜೆಪಿ ಯಾರ್ರೀ? ಯಾಕಂದ್ರೆ ಅವ್ರು ಹೇಳ್ತಿರೋದು ಒಂದು ನಿಮಿಷ ಕೇಳಿ ಸರ್, ಒಂದು ನಿಮಿಷ. ಅಶೋಕ್ ಅವರು ಹಿ ಶುಡ್ ನಾಟ್ ಬಿ ವರಿಡ್ ಅಬೌಟ್ ಅವರ್ ಪಾರ್ಟಿ. ಒಂದು ತಿಂಗಳ ಹಿಂದೆ BJP JDS 11 ಜನ ಕ್ರಾಸ್ ವೋಟಿಂಗ್ ಮಾಡಿಬಿಟ್ಟು ಅವರ ನಾಯಕತ್ವವನ್ನು ತಿರಸ್ಕರಿಸಿದ್ದಾರೆ. ಅದ್ರ ಬಗ್ಗೆ ಮಾತಾಡಬೇಕು ಅವರು, ಅದ್ರ ಬಗ್ಗೆ ಇರಬೇಕು ಅವರು, ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು ಅವರು. ಹೊರತು ಕಾಂಗ್ರೆಸ್ನಲ್ಲಿ 12 ಜನ ಹಿಂದಿನ ಮಂತ್ರಿಗಳಿಗೆ ಯಾಕೆ ನಾವು ಬಿಟ್ಟಿದ್ದೀವಿ, ನಮ್ಮ ಸಚಿವ ಸಂಪುಟದ ಕಾಂಬಿನೇಷನ್ ಹೇಗಿದೆ, ಅದು ತೊಗೊಂಡು ಅವ್ರಿಗೇನು ಮಾಡೋದಿದೆ? ಮನ್ನಣೆ ಕೊಡ್ತಿಲ್ಲ ಅನ್ನೋ ಹೇಳಿ ಆಯ್ತು ರೀ, ಏನೇ ಇರ್ಬೋದು, ಅವರಿಗೆ ತಾನೇ ಒಳ್ಳೇದಾಗೋದು. ಹೋಗಿ ಪಬ್ಲಿಕ್ ಮುಂದೆ, ಯಾರು ಬೇಡ ಅಂದಿದ್ದಾರೆ? ನಿಮ್ಮ ಪಕ್ಷದಲ್ಲಿ, ನಿಮ್ಮ ನಾಯಕತ್ವದಲ್ಲಿ 11 ಜನ ಬೇರೆ ಪಕ್ಷದವ್ರಿಗೆ ಓಟ್ ಹಾಕಿದಾಗ ನಿಮ್ಮ ನಾಯಕತ್ವ ಎದ್ದು ಕಾಣುತ್ತೆ. ಇದರಲ್ಲಿ ಹೌದು, ನಮ್ಮಲ್ಲಿ ಸಾಮರ್ಥ್ಯ ಕೊರತೆ ಇಲ್ಲ, ನಾಯಕತ್ವದ ಕೊರತೆ ಇಲ್ಲ. ಸಹಜವಾಗಿ ಎಲ್ಲರಿಗೂ ನ್ಯಾಯ ಕೊಡ್ಸೋಕ್ಕಾಗೋದಿಲ್ಲ. ಆದರೂ ಕೂಡ ಮುಖ್ಯಮಂತ್ರಿಗಳಿರ್ಬೋದು, PCC ಅಧ್ಯಕ್ಷರಿರ್ಬೋದು, ನಾವೆಲ್ಲರೂ ಇರ್ಬೋದು, ಮನವಿ ಮಾಡ್ಕೋಬೋದ. ನೋಬಡಿ ಕ್ಯಾನ್ ಸ್ಟಾಪ್ ಎನಿಬಡಿ ಆ್ಯಂಡ್ ನೋಬಡಿ ಶುಡ್ ಸ್ಟಾಪ್ ಎನಿಬಡಿ. ಸರ್, ದೇಶದಲ್ಲಿ ಒಂದು ಅಲೆ ಚೇಂಜ್ ಆಗ್ತಿದೆಯಾ? ಯಾಕಂದರೆ ನೀವು ಗಮನಿಸಿರ್ಬೋದು, ಇಲ್ಲಿ ನೀವು ಸಾಕಷ್ಟು ಸೀಟ್ಗಳನ್ನು ಗೆದ್ರಿ. ಬೈಪೋಲು MLC ಎಲೆಕ್ಷನ್ಸ್ ಆದಮೇಲೆ ಬಂಕಿಪುರದಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಎಲ್ಲಿ ನಿತಿನ್ ನಬೀನ್ ಅವರು ಅಧ್ಯಕ್ಷರಾಗಿದ್ದಾರೆ BJP. ಮತ್ತು ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅಂತ ನಾಯಕರಿದ್ದರೂ ಕೂಡ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಈ ಒಂದು ಅಲೆ ಏನು ಹೇಳ್ತಿದ್ರು BJP ಅವರು, ಅದು ತುಂಬ ಚೇಂಜ್ ಆಗ್ತಿದೆ ಅಂತ ಅನಿಸ್ತಿದೆಯಾ, ಅಥವಾ ಅದು ಬರೀ ಫೇಕ್ ಟ್ರೆಂಡಾ? ನೋಡಿ, ಫೇಕ್ ಟ್ರೆಂಡು ಪರ್ಮನೆಂಟ್ ಟ್ರೆಂಡ್ ಅಂತ ಪೊಲಿಟಿಕ್ಸ್ನಲ್ಲಿ ಏನೂ ಇರೋದಿಲ್ಲ. ಬಟ್ ಒಂದು ಎಚ್ಚರ ಗಂಟೆ ಎಲ್ಲರಿಗೂ. ನಮಗೇನು ಎಚ್ಚರಿಕೆ ಗಂಟೆ? ನಾವು ಸರಿಯಾಗಿ ಸಂಘಟಿತವಾಗಿ ಮಾಡಿದ್ರೆ ಎಲ್ಲಾನ ಗೆಲ್ಲಬಹುದು. BJPಗೇನು ಎಚ್ಚರಿಕೆ ಗಂಟೆ? ನೀವು ಎಷ್ಟೇ ದಿಮಾಕಿಂದ ನೀವು ಇದ್ರೂ ಕೂಡ ಜನರು ತೀರ್ಮಾನ ಮಾಡ್ತಾರೆ ನಿಮ್ಮ ಭವಿಷ್ಯವನ್ನು. ಸೊ ಅದರಿಂದ ಪ್ರಜಾಪ್ರಭುತ್ವದಲ್ಲಿ ಜನತಾನೇ ಜನಾರ್ದನ್. ಸೊ ಇವತ್ತು ನನಗೆ ಕೇಳೋದು ಬಿಟ್ಟು BJPಗೆ ತಾವು ಯಾಕೆ ಇನ್ನೂ ಕೇಳಿಲ್ಲ, ನಬೀನ್ ಅವ್ರ ಕ್ಷೇತ್ರದಲ್ಲಿ ಯಾಕೆ ಸೋತ್ರಿ ಅಂತ ಅಶೋಕ್ ಅವ್ರಿಗೆ ಕೇಳಿದ್ರೆ ನಿನ್ನೆ ಮಾತಾಡ್ತಾ ಇಲ್ಲ. ನನ್ನ ಬಗ್ಗೆ ಕೇಳಿದ್ರೆ ತಾಸುಗಟ್ಟಲೆ ಮಾತಾಡ್ತಾರೆ. ನಬೀನ್ ಅವ್ರ ಕ್ಷೇತ್ರ ಯಾಕೆ ಸೋತರು, ಶಿವರಾಜ್ ಸಿಂಗ್ ಚೌಹಾಣ್ ಕ್ಷೇತ್ರ ಯಾಕೆ ಸೋತರು, 11 ಜನ ಯಾಕೆ ಮೈತ್ರಿ ಪಕ್ಷದವರು ಅಡ್ಡ ಮತದಾನ ಮಾತಾಡಿದ್ರು, ಅದ್ರ ಬಗ್ಗೆ ಇಲ್ಲ. ಪ್ರಿಯಾಂಕರ್ಗೆ ಯಾಕೆ ಮಾತಾಡ್ತಾ ಇದ್ದಾನೆ, DK ಶಿವಕುಮಾರ್ ಅವ್ರು ಯಾಕೆ ಮಾತಾಡ್ತಾ ಇದ್ದಾರೆ, ಆ ಕೋತ್ವಾಲ್ ರಾಮಚಂದ್ರಗೆ ಕರ್ಕೊಂಡು ಬರ್ತಾರೆ ಪದೇ ಪದೇ. ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ, ಅವ್ರು ತೀರ್ಕೊಂಡು 5 ದಶಕಗಳಾಯಿತು. ಅದ್ರ ಬಗ್ಗೆ ಮಾತಾಡ್ತಾರೆ, ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅವರು? ಸರ್, ಮಿಸ್ಟರ್ ಮೋಹನ್ ಭಾಗವತ್ ಇಸ್ ಅಡ್ರೆಸ್ಸಿಂಗ್ Gen Z tomorrow. ಸರ್, ಬಸವರಾಜ ಹೊರಟ್ಟಿ ಅವ್ರದ್ದು ರಾಜೀನಾಮೆ ವಿಚಾರವಾಗಿ ಒಂದಿಷ್ಟು ಗೊಂದಲ ಇದೆ. ಅವರು ಕೂಡ ಬೇಸರ ಇದೆ, ಯಾಕಂದರೆ ಸುದೀರ್ಘಾವಧಿ ನಾನು ಮಾಡಿದ್ದೀನಿ, ಪಕ್ಷದಿಂದ ಆ ರೀತಿ ಲೆಟರ್ ಬರೋದು ಅಷ್ಟು ಸೂಕ್ತ ಅಲ್ಲ ಅಂತ. ನೋಡಿ, ಅವರಿಗಂತೂ ಬರ್ದಿಲ್ಲ ಅಲ್ಲ ನಾವು. ನೋಡಿ, ಹೊರಟ್ಟಿ ಸಾಹೇಬ್ರಿಗೆ ಅಕ್ರಾಸ್ ಪಾರ್ಟಿ ಲೈನ್ಸ್ ಎಲ್ಲರೂ ಗೌರವ ಕೊಡ್ತೀವಿ. ಅವರು ಯಾವ ರೀತಿ ಸಭೆಯನ್ನು ನಡೆಸ್ತಾರೆ, ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಅವಕಾಶ ಕೊಡ್ತಾರೆ. ಎಲ್ಲಿ ಆಡಳಿತ ಪಕ್ಷಕ್ಕೆ ಚಾಟಿ ಬೀಸಬೇಕು ಚಾಟಿ ಬೀಸ್ತಾರೆ, ಎಲ್ಲಿ ವಿರೋಧ ಪಕ್ಷದವರಿಗೆ ಕಾನೂನಾತ್ಮಕವಾಗಿ ಅಥವಾ ಸಂವಿಧಾನಕವಾಗಿ ಅವ್ರು ವರ್ತನೆ ಮಾಡಬೇಕು, ಅದನ್ನು ಕಿವಿ ಹಿಂಡ್ತಾರೆ. ಆ ಹಿರಿತನಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ. ಅದಕ್ಕೆ ನಾವೇನು ಅವ್ರಿಗೆ ಪತ್ರ ಬರೆದಿಲ್ಲ. ಆ್ಯಂಡ್ ವಾಟ್ ಎವರ್ ಇಟ್ ಈಸ್, ನಾನು ಹೇಳ್ದಂಗೆ ನಿನ್ನೇನು ಹೇಳಿದ್ದೀನಿ, ಅವ್ರ ಸೀನಿಯಾರಿಟಿಗೆ ವರಿಷ್ಠರವರೆಲ್ಲರೂ ಮಾತಾಡ್ಕೋತಾರೆ. ಸರ್, ಯಾವುದೇ ರೀತಿಯಾಗಿ ನಾವು ಆ ಸ್ಥಾನಮಾನಕ್ಕಿರ್ಬೋದು, ಅವರಿಗಾಗಿರ್ಬೋದು ಅಗೌರವ ತೋರಿಸುವಂಥ ಪ್ರಶ್ನೆ ಇಲ್ಲ. ಸರ್, KPSCಯಲ್ಲಿ ನಡೆದಿರುವಂತಹ ಕೆಲವು ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲೇಜ್ಡ್ ಹಗರಣ, ಅದು ಆರೋಪಗಳಿಗೆ ಈಗ ತನಿಖೆ ಆಗ್ತಾ ಇದೆ CIDಯಿಂದ. ಆದರೆ ಈ ವಿಚಾರವನ್ನು ಬೇರೆಯವ್ರ ಮೇಲೆ ಹೆರಿಸುವಂಥ ಪ್ರಯತ್ನ ಸರ್ಕಾರ ಮಾಡ್ತಿದೆಯಾ? ಪಾಪ ಈ ವೆಟರ್ನರಿ ಡಾಕ್ಟರ್ಸು ಅವರು ಎಲಿಜಿಬಲ್ ಇರುವಂಥವ್ರು ಈಗ ಅಷ್ಟೇ ಆಗಿದ್ದಾರೆ. ನೋಡಿ, ಬೇರೆ ಬೇರೆ ಯಾರ್ದು ಅಧಿಕಾರವನ್ನು, ಯಾರ್ದು ಜವಾಬ್ದಾರಿಯನ್ನು ಯಾರೂ ಕಸ್ಕೊಳೋದ ಪ್ರಯತ್ನ ಇಲ್ಲ. ನಾವು CIDಗೆ ತನಿಖೆ ವಹಿಸಿದ್ದೀವಿ.
ಏನು ಸತ್ಯಾಂಶ ಹೊರಗೆ ಬರುತ್ತೆ ಅದನ್ನು ಅದ್ರ ತಕ್ಕಂಗೆ ನಾವು ಮಾಡ್ತೀವಿ ಕಾನೂನು ಪ್ರಕಾರ. ಐ ಕೆನಾಟ್ ಡೂ ಎನಿಥಿಂಗ್ ಬಿಯಾಂಡ್ ದ ಫ್ರೇಮ್ ಆಫ್ ಲಾ. ಸರ್ ಅವರು ವಿದ್ಯಾರ್ಥಿಗಳು ಬರ್ದಿರೋರು 29 ಜನ ಏನು ಈಗ FIR ನೇಮ್ ಆಗಿರೋರು ಬಿಟ್ಟು ಇಲ್ಲ, ಅವ್ರು ಬಂದಿದ್ರು, ಈಗಲೇ ನಂಗೆ ಬಂದು ಭೇಟಿಯಾದರು. ಕಂಡೀಷನಲ್ ಆರ್ಡರ್ ನೋಡೋಣ, ವಿ ವಿಲ್ ಸಿ ಇವ್ಯಾಲ್ಯೂಯೇಟ್ ಲೀಗಲಿ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಈಗ ಮೊನ್ನೆ RWS ನಾನೇ ಕೊಟ್ಟಿಲ್ವಾ ಕಂಡೀಷನಲ್ ಆರ್ಡರು? ಸೊ ಸಾಧಕ ಬಾಧಕ ನೋಡ್ಕೊಂಡು ಕೊಡಬೇಕಾಗ್ತದೆ. ಮತ್ತು ನಾವು ಮುಂದೆ ಅವರಿಗಾಗಲಿ ಅಥವಾ ಮುಂದಿನ ಅಭ್ಯರ್ಥಿಗಳಿಗಾಗಲಿ ಗೊಂದಲ ಸೃಷ್ಟಿ ಮಾಡೋದಲ್ಲ ಅಲ್ಲ. ಸರ್, ಹೌ ಆರ್ ಯು ಗೋಯಿಂಗ್ ಟು ಡಿಫೆಂಡ್ ನಿಟ್ಟಿನಲ್ಲಿ ಸಿಬಿಐಗೆ ಕೊಡಬೇಕು ಈ ಪ್ರಕರಣ ಅನ್ನೋ ನಿಟ್ಟಿನಲ್ಲಿ ABVP ಸಂಘಟನೆ ಶ್ರೀನಿವಾಸ ನನಗೆ ಶ್ರೀನಿವಾಸ್ ಅವರೇ, ನಾನು ಕೈ ಜೋಡಿಸಿ ಕೇಳ್ಕೊತೀನಪ್ಪ ನಿಮಗೆ, ಆ ABVPದವರಿಗೆ BJPದವರಿಗೆ ಸರಿಯಾಗಿ ಓದ್ಕೊಂಡು ತಿಳ್ಕೊಂಡು ಬರ್ಲಿಕ್ಕೆ ಹೇಳಿ ನನ್ನ ಹತ್ರ. ರಜನೀಶ್ ಗೋಯಲ್ ಅವರು ಚೀಫ್ ಸೆಕ್ರೆಟರಿ ಇದ್ದಾಗ ಇದೇ CBI ಅವರು ರಜನೀಶ್ ಗೋಯಲ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ, ದಯವಿಟ್ಟು ಯಾವುದಾದೋ ಕೇಸ್ಗಳು ಕೊಡಬೇಡಿ, ಎಲ್ಲ ಕೇಸ್ಗಳು ಕೊಡಬೇಡಿ, ನಮ್ಮ ಹತ್ರ ಮಾನವ ಸಂಪನ್ಮೂಲ ಇಲ್ಲ, ಮಾನವ ಸಂಪನ್ಮೂಲಗಳ ಕೊರತೆ ಇದೆ, ಅಕಸ್ಮಾತ್ ನೀವು ಭಾಳ ಇಂಪಾರ್ಟೆಂಟ್ ಕೇಸ್ ಇದ್ದರೆ ಅದನ್ನು ನೀವು ಕೊಟ್ಟರೆ ನಮಗೆ ಗಾಡಿ ಕೊಡಬೇಕು, ಗೋಡ ಕೊಡಬೇಕು, ಟೇಬಲ್ ಕೊಡಬೇಕು, ಕುರ್ಚಿ ಕೊಡಬೇಕು, ನಿಮ್ಮ ಸಿಬ್ಬಂದಿಗಳು ಕೊಡಬೇಕು, PC ಇಂದ ಹಿಡ್ಕೊಂಡು IPS ಆಫೀಸರ್ ಅಂತ ನಮಗೆ ಕೊಡಬೇಕು. ಅಂದರೆ ಒಂದು 100 ಜನ ಇದ್ದರೆ 98 ಜನ ನಮ್ಮದೇ ಇರಬೇಕು. ಅವ್ರೇನು ತನಿಖೆ ಮಾಡ್ತಾರೆ? ಸ್ವಲ್ಪ ದಯವಿಟ್ಟು ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಹಿಂದಿನ ಸುತ್ತೋಲೆಗಳನ್ನು ಓದ್ಕೊಂಡು ಕಾಗದ ಪತ್ರಗಳನ್ನು ನೋಡ್ಕೊಂಡು ನನ್ನ ಹತ್ರ ಬರೋಕ್ಕೆ ಹೇಳಿದ್ದಾರೆ. ಆಮೇಲೆ CBI ಕೊಟ್ಟಿದ್ದೆಲ್ಲನೂ ಕೂಡ ಎಲ್ಲನೂ ಸರ್ಕಾರದ ಪರವಾಗಿ ಆಗಿದ್ದೆ. ಗಣೇಶ್ ಅವರ ಪ್ರಕರಣ ಇರ್ಬೋದು, ಪರೇಶ್ ಮೇಸ್ತಾ ಪ್ರಕರಣ ಇರ್ಬೋದು, ಗಣಿಗಾರಿಕೆ ಪ್ರಕರಣ ಇರ್ಬೋದು, ಎಲ್ಲ ಪ್ರಕರಣದಲ್ಲೂ ಕೂಡ CBI ಅವರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮಾಡಿದಂಥ ಕಾರ್ಯಾಚರಣೆ ಬಗ್ಗೆ ಮೆಚ್ಚುಗೆಯನ್ನು ವಹಿಸ್ಕೊಂಡು ಅವ್ರದ್ದೇ ರಿಪೋರ್ಟ್ ಕರೆಕ್ಟ್ ಇದೆ ಅಂತ ಹೇಳಿದ್ದಾರೆ. ನಮಗೆ ನಿಮ್ಮ ಮೋದಿ ಸರ್ಕಾರದ್ದಿರ್ಬೋದು, ಅಮಿತ್ ಶಾ ಅವರ ಸರ್ಕಾರದಿರ್ಬೋದು ಅವ್ರದ ಅಗತ್ಯ ಇಲ್ಲ. ಕರ್ನಾಟಕ ಪೊಲೀಸ್ ಈಸ್ ಎಫಿಷಿಯೆಂಟ್ ಆ್ಯಂಡ್ ಈಸ್ ಬೆಟರ್ ದೆನ್ ಡೆಲ್ಲಿ ಪೊಲೀಸ್. ಸರ್, ಹೌ ಆರ್ ಯು ಲುಕಿಂಗ್ ಅಟ್ ದೀಸ್ ಡೆವಲಪ್ಮೆಂಟ್ಸ್? ಪ್ರತಿಭಟನೆ ನಡೀತಾ ಇದ್ದಾಗ CM ಅವರು ಮಾತಾಡಿದ್ದಾರೆ, ಎಲ್ಲೊಂದ್ ಕಡೆ ಕಾಕ್ರೋಚ್ ತರ ಮತ್ತೆ ರಾಜ್ಯದಲ್ಲಿ ಆಗಬಾರ್ದು ಅನ್ನೋ ಒಂದು ಮುಂಜಾಗ್ರತೆ. ನೋಡಿ, ಕಾಕ್ರೋಚ್ ಥರ ಅಂತಲ್ಲ, ಆ್ಯಸ್ ಅ CM ಇಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಟು ಟಾಕ್. ಈಗ ಅಹವಾಲ್ಗಳು CM ಕೇಳಿಲ್ಲ, ಮಂತ್ರಿಗಳು ಕೇಳಿಲ್ಲ, MLAಗಳು ಕೇಳಿಲ್ಲ ಅಂದರೆ ಇನ್ಯಾರು ಕೇಳ್ತಾರೆ? ಈಗ ನಿನ್ನೆ ತಾವು ನೋಡಿರ್ಬೋದು, ಒಬ್ಬ ಮುಖ್ಯಮಂತ್ರಿ ಆಗ್ಬಿಟ್ಟು ಕಟ್ಟೆ ಮೇಲೆ ಕೂತ್ಕೊಂಡು ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತಾ ಇದ್ದಾರೆ ಅಂದರೆ ದಟ್ ಮೀನ್ಸ್ ಈಸ್ ಓಪನ್. ದಿಸ್ ಗೌರ್ಮೆಂಟ್ ಈಸ್ ಅ ಗೌರ್ಮೆಂಟ್ ದಟ್ ಈಸ್ ಲಿಸ್ನಿಂಗ್, ಇಟ್ಸ್ ಕನ್ಸರ್ನ್ಡ್. ಪರಿಹಾರ ಕೊಡುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದ ನಡೀತಾ ಇದೆ. ಇದಕ್ಕಿಂತ ಹೆಚ್ಚು ಏನು ಮಾಡಬೇಕು? ಒಂದು ವೇಳೆ ನ್ಯಾಯ ಕೊಡಬೇಕಂತಲೇ ಇದೆ. ಒಂದು ವೇಳೆ ಏನಾದರೂ ಸಾಧಕ ಬಾಧಕ ಇದ್ದರೆ ಅದನ್ನು ಸರಿಪಡಿಸ್ಕೊಡ್ತೀವಿ ಅಂತಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ಹಿಂದೆ ಇದಾಗ್ತಾಯ್ತಾ? ಈಗ ಗೊಂದಲ ಯಾಕಾಯಿತು? ನೀವು ಹೇಳಿದ್ರಲ್ಲ, ಅಗ್ರಿಕಲ್ಚರ್ ಸ್ಟೂಡೆಂಟ್ಸು ಇವತ್ತು ಕೂತಿದ್ದಾರೆ ಅಂತ, ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಯಾರಿಂದ ಕೂತಿದ್ದಾರೆ? ಯಾವ ಆರ್ಡರ್ ಆಗಿತ್ತು? BJP ಅವ್ರ ಆರ್ಡರ್ ತಾನೆ? ಯಾರು ಹಿಂದಿನ ಸರ್ಕಾರದಲ್ಲಿ ಅವರೇ ಈ ಆರ್ಡರ್ ತಂದಿದ್ದು. ಇವತ್ತು ಅವರೇ ಹೋಗಿ ಕೂತ್ಕೊತಾ ಇದ್ದಾರೆ. ಮೊನ್ನೆ ವಿರೋಧ ಪಕ್ಷದವ್ರು ಹೋಗಿದ್ರು ಅನಿಸುತ್ತೆ, ನಾರಾಯಣ ಸ್ವಾಮಿ ಅವರಲ್ಲಿ. ಆ ಆರ್ಡರ್ ಯಾರು ತಂದಿದ್ದು? ಅವರೇ ತಂದಿದ್ದು. KPSCನಲ್ಲಿ ಪ್ರತಿಭಟನೆ, KPSC ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರೆ ಹೋಗಿ ವಿಜೇಂದ್ರ ಕೂತ್ಕೊತಾರೆ. ಫೋಟೋ 150 ಕೋಟಿ ರೂಪಾಯಿ ತೊಗೊಂಡು ಸೌಕಾರಿ KPSC ಚೇರ್ಮನ್ ಮಾಡಿದ್ದು ಅವರೇ ಅಂತ ಯತ್ನಾಳ್ ಅವರು ಹೇಳ್ತಾರೆ. ಮೋದಿಜಿ ಫೋಟೋ ಇಲ್ಲ, ಗಾಂಧೀಜಿ ಫೋಟೋ ಇಲ್ಲ ಅವ್ರ ಮನೆಯಲ್ಲಿ. ಏನು ಯಡಿಯೂರಪ್ಪಾಜಿ, ವಿಜೇಂದ್ರಜಿ ಅವ್ರ ಫೋಟೋ ಇದೆ ಅಂತೆ ಮನೆಯಲ್ಲಿ. ಅವರ ತಾಯಿಯವರ ಸಂಬಂಧಿಕರಂತ ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರೆ. ಓಪನ್ ಸ್ಟೇಟ್ಮೆಂಟ್ ಮಾಡಿ. ಇವೆಲ್ಲ ಪ್ರಶ್ನೆಗಳು ನನಗೆ ಕೇಳ್ತಿರಲ್ಲ, ಅವ್ರಿಗೆ ಅವ್ರು ಆನ್ಸರ್ ಮಾಡಿ. ನೀವು ಯಾರು ಸಂಬಂಧಿಕರಿದ್ದಾರೆ ಅವ್ರು ಮಾಡಿ. ಆ್ಯಸ್ ಹೋಮ್ ಮಿನಿಸ್ಟರ್ ಯು ಟೆಲ್ ಮಿ ವಾಟ್ ಈಸ್ ನನ್ನ ವ್ಯಾಪ್ತಿನಲ್ಲಿ ಬರೋದು ಕೇಳಿ. ನೀವು ಹಿಂಗೆ ಕೇಳ್ತೀರಾ? ಮತ್ತು ಪಾಪ ಅವರಿಗೆ ನಿಮ್ಮ BJP ಸೋಷಿಯಲ್ ಮೀಡಿಯಾದವ್ರಿಗೆ ಸಂಬಳ ಸಿಗ್ತಾ ಇರೋದೇ ನನ್ನಿಂದ. ಅದು ಸರಿ ಹೇಳ್ತಾರೆ, ಈ ಬೇಡಲಾರ್ದ ವಿಚಾರಕ್ಕೆ ಮಾತಾಡ್ತಾರೆ, ಅದು ಮಾಡೋದು ಇದು ಮಾಡೋದು ಇಲ್ಲ. ಯಾರ್ದೋ ಒಬ್ರಿಗೆ ನನ್ನಿಂದ ಜೀವನೋಪಾಯ ಸಿಗ್ತಾ ಇದೆ, ಭಾಳ ಖುಷಿ. ಆದರೆ ಸತ್ಯ ಹೇಳ್ಬಿಟ್ಟು ಜೀವನೋಪಾಯ ಸಿಗಲಿ ಅಂತ. ಸರ್, ಹೌ ಯು ಸಿ ದ ಡೆವಲಪ್ಮೆಂಟ್ಸ್ ವಿಚ್ ಆರ್ ಹ್ಯಾಪನಿಂಗ್ ಇನ್ ದ ಸ್ಟೇಟ್ ಬಿಕಾಸ್ ಲುಕಿಂಗ್ ಅಟ್ ಅತಿ ಶೀಘ್ರದಲ್ಲಿ. Sir, how you are looking at the developments which are happening in the state? Chief Minister one side says we are